ಇವತ್ತು ನಮ್ಮಮ್ಮ ನನ್ನನ್ನು ಬಿಟ್ಟು ಊರಿಗೆ ಹೋಗ್ಬಿಟ್ರು. ನೈಟ್ ಎಲ್ಲ ನಿದ್ದೆ ಇರಲಿಲ್ಲ. ಅದಕ್ಕೆ ಒಂದು ಲೋಟ ಬಿಸಿನೀರನ್ನ ಬಿಸಿ ಬಿಸಿ ಕುಡಿದು ಇವತ್ತಿನ ಡೇನ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಮುಂಚೆ ಬಿಸಿನೀರು ಕುಡಿದ್ರೆ ಏನೋ ಒಂಥರ ಆಕ್ಟಿವ್ ಆಗಿರ್ತೀವಿ. ಇನ್ನು ನನ್ನ ಬೆಡ್ ಎಲ್ಲ ಫುಲ್ಲು ಚಿತ್ತಲ್-ಪತ್ತಲ್ ಆಗೋಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬೆಳಿಗ್ಗೆ ಬ್ರೇಕ್‌ಫಾಸ್ಟಿಗೆ ಅಂತ ಹೇಳಿ ಓಟ್ ಮಿಲ್ಕ್ ಶೇಕ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಮಿಲ್ಕ್ ಹಾಕದೆ ಮಿಲ್ಕ್ ಶೇಕ್‌ನ ಮಾಡಿಕೊಂಡು ಕುಡಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹಾಲು ಹಾಕಿದ್ರೂ ಚೆನ್ನಾಗಿರುತ್ತೆ. ಸುಮ್ಮನೆ ಯಾಕೆ ಕ್ಯಾಲೋರಿ ಅಂತ ಹೇಳಿ ನಾನು ಹಾಲನ್ನ ಮಿಕ್ಸ್ ಮಾಡಿ ಅರ್ಥವೇ ಆಗ್ತಿಲ್ವೇ ಈ ಕೇಸು. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇನ್ನು ಅಮ್ಮ ಊರಿಗೆ ಹೋಗಬೇಕು ಅಂತ ಹೇಳ್ತಿದ್ರು. ಅವ್ರ ಮಗಳು ಅವಳನ್ನ ನೆನೆಸ್ಕೊಂಡು ಅಳ್ತಾ ಇದ್ಲಂತೆ. ಅದಕ್ಕೆ ಒಂದ್ಸರಿ ಹೋಗಿ ನೋಡ್ಕೊ ಬಂದ್ಬಿಡ್ತೀನಿ ಅಂತ ಅಮ್ಮ ಊರಿಗೆ ಹೋದ್ರು. ಒಬ್ಳೆ ಹೆಂಗ್ ಮೇಂಟೈನ್ ಮಾಡ್ತೀನೋ ಏನೋ ಅನ್ಕೊಂಡು ನನಗೆ ನಾನೇ ಸ್ವಲ್ಪ ಇವತ್ತು ಧೈರ್ಯನ ತಗೊಂಡೆ. ಇನ್ನು ಬೆಳಿಗ್ಗೆ ತಿಂಡಿಗೆ ಚಪಾತಿ, ಸೊಪ್ಪಿನ ಪಲ್ಯ, ಮೊಟ್ಟೆ. ಇನ್ನು ಅಮ್ಮ ಹೋದ್ಮೇಲೆ ಪಾಪುಗೆ ಸ್ನಾನ ಎಲ್ಲ ಮಾಡಿಸಿ ಅವಳನ್ನ ರೆಡಿ ಮಾಡಿದೆ. ದೊಡ್ಡೋಳು ಅವ್ರ ಅಪ್ಪನ ಜೊತೆ ಹೋಗಿದ್ದಾಳೆ. ನಾನು ಅದೇ ಗ್ಯಾಪಲ್ಲಿ ಸ್ವಲ್ಪ ಸಾಂಬಾರ್ ಮಾಡ್ಕೊಂಡ್ಬಿಡೋಣ ಅಂತ ಬೀಟ್ರೋಟು ಕಡಲೆಕಾಳನ್ನ ಹಾಕಿ ಸಾಂಬಾರ್ ಮಾಡ್ಕೊಂಡಿದ್ದೆ. ಸಾಂಬಾರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗೆ ಚಪಾತಿ ಅಂದ್ರೆ ತುಂಬಾ ಇಷ್ಟ. 3 ಹೊತ್ತು ಕೊಟ್ಟರು ಅದನ್ನೇ ತಿಂತೀನಿ. ಇವತ್ತು ಮಧ್ಯಾಹ್ನಕ್ಕೂ ಅದನ್ನೇ ತಿಂದು ನನ್ನ ಮಗಳಿಗೆ ಸ್ವಲ್ಪ ಟಮ್ಮಿ ಟೈಮ್ನ ಕೊಡಬೇಕಾಗಿತ್ತು, ಅದನ್ನು ಕೊಟ್ಟೆ. ಇನ್ನು ಇವತ್ತು ಸಂಜೆ 7 ಗಂಟೆಗೆ ಕಾಂತಾರ ಮೂವಿ ಇತ್ತು. ಅದನ್ನಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅದಕ್ಕೆ ನನ್ನ ಕೆಲಸ ಏನೇನಿತ್ತು ಅದನ್ನೆಲ್ಲ ಇವತ್ತು ಮುಗಿಸ್ಕೊಂಡೆ. ಇವತ್ತಿನ ಕತೆ ಇಷ್ಟೇ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್.